ಇದನ್ನ ಬೇರೆ ಓಪನ್ ಮಾಡಬೇಕಾ? ಬಟ್ ಕೀ ಸಿಗ್ತಾ ಇಲ್ಲ ನನಗೆ ಡೋರ್ ಓಪನ್ ಮಾಡಬೇಕಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ವೇತಾ ತೆಲಿ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೈಸ್, ಇವತ್ತು ನಾನು ಒಬ್ಬಳೇ ಇದ್ದೀನಿ. ಸರ್ ಊರಿಗೆ ಹೋದ್ಲು ನಿನ್ನೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ನಿನ್ನೆ ನಮ್ಮ ಟಾಮಿ ಒಂದು ಅನಾಹುತ ಮಾಡಿಬಿಟ್ಟಿದೆ ಗೈಸ್. ನೋಡಿ, ಎಲ್ಲ ಪ್ಲಾಂಟ್ಸ್ನೆಲ್ಲ ನಾನು ನಿನ್ನೆ ಆಚೆ ಹೋಗಿದ್ದೆ, ಅದನ್ನು ಬಿಟ್ಟು ಪ್ಲಾಂಟ್ಸ್ನೆಲ್ಲ ಪಾಟೆಲ್ಲ ಕೆಳಗಡೆ ಬೀಳಿಸಿ ಪ್ಲಾಂಟ್ಸ್ ಎಲ್ಲ ಕಿತ್ತಾಕಿ ಇದು ಮಾಡಿದೆ. ಬೇಕು ನೋಡಿರಿ, ಆಂಟಿ ಎಲ್ಲ ಸಖತ್ತಾಗಿ ಮಾಡಿದೆ. ಸೊ ಇವಾಗ ಅಷ್ಟೆಲ್ಲ ಮಾಡಿದ್ದೇನೆ ಗೈಸ್. ಸೊ ಅದಕ್ಕೆ ಸರು ಇರಲಿಲ್ಲ ಅಂದರೆ ಹೀಗೆ ಅವಳೇನು ಇಲ್ಲಿದ್ರೂ ಅವಳು ನೈಟೇ ಬರೋದು ಬಿಡು. ಬಟ್ ಆದರೆ ಟಾಮಿನಾದರೂ ನೋಡ್ಕೊತಿದ್ಲು, ಅಟ್ಲೀಸ್ಟ್ ಕ್ಲೀನಾದರೂ ಮಾಡ್ತಿದ್ಲು ಗೈಸ್. ನನಗೆ ಬೇಜಾರಾಗಿಬಿಟ್ಟಿದೆ. ಅವಳಿಗೆ ಕಾಲ್ ಮಾಡ್ತಾಯಿದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ನಿನ್ನೆಯಿಂದ ಫಂಕ್ಷನ್ಲಿದ್ದಾಳೆ ಅನಿಸುತ್ತೆ. ಸೊ ಇವಾಗ ಅದನ್ನು ಪ್ಲಾಂಟ್ ಏನು ಮಾಡಿದೆ ಅಲ್ಲಿ ತೊಗೊಂಡು ಬರಬೇಕು. ಸೊ ಇವಾಗ ರೂಮ್ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು. ಅಡುಗೆ ಮಾಡಬೇಕಂದ್ರೆ ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ ಗೈಸ್. ಅದಕ್ಕೆ ಇವಾಗ ಹೋಗಿ ನೋಡೋಣ, ಏನಾದರೂ ತಿನ್ಕೊಂಡು ಬರೋಣ, ಇಲ್ಲಾಂದರೆ ಸಿಲಿಂಡರ್ ಸಿಕ್ಕರೆ ತೊಗೊಂಡು ಬರೋಣ. ಆ್ಯಂಡ್ ಅಷ್ಟೇ ಗೈಸ್, ತಿಂಡಿ ಮಾಡಬೇಕು. ಅದು ಪ್ಲಾಂಟ್ ತೊಗೊಂಡು ಬರ್ಬೇಕಂದ್ರೆ ಪ್ಲಾಂಟ್ ಹೆಸರು ಗೊತ್ತಿಲ್ಲ. ಆಂಟಿ ಹತ್ರ ಎಷ್ಟೇ ಚಿಕ್ಕದೊಂದು ಪ್ಲಾಂಟ್ ಇದೆ. ಸೊ ಅದನ್ನು ಹೋಗಿ ತೊಗೊಂಡ್ಬರ್ತೀನಿ, ಅದನ್ನು ಕೊಟ್ಟು ಅದನ್ನು ನೋಡ್ಬಿಟ್ಟು ತೊಗೊಂಡು ಬರ್ತೀನಿ. ನೋಡಿ, ಅದನ್ನು ಕಟ್ ಹೋಗಿದ್ದಾರೆ ಟಾಮಿನ. ನಾನು ಅದನ್ನು ಎಷ್ಟೋ ಟ್ರೈ ಮಾಡಿದೆ, ಮೇಲೆ ತರೋದು ಬೇಡ, ಆಮೇಲೆ ತರೋದು ಬೇಡ, ಮತ್ತು ಅಂದರೂ ಇದು ಮಾಡುತ್ತೆ ಅಂದ್ಕೊಂಡ್ಬಿಟ್ಟು ಇವಾಗ ನೋಡಿ ಅಲ್ಲಿ ಕುತ್ಕೊಂಡು ಹೆಂಗೆ ಬೊಗಳ್ತಾ ಇದ್ದೆ. ಕುತ್ಕೊಂಡು ನೋಡ್ಕೊಂಡು ಟಾಮಿ ಹೆಂಗೆ ನೋಡುತ್ತೆ. ಆ ಕಡೆ ಜಂಪ್ ಮಾಡಬೇಕು ಗೈಸ್. ಸೊ ತಗೊಂಡು ಬರೋಣ ಬನ್ನಿ. ಇಲ್ಲೊಂದು ಕುತ್ಕೊಂಡಿದ್ದೆ ಬ್ರೌನಿ. ಹಾಯ್ ಬ್ರೋದ, ಗುಡ್ ಮಾರ್ನಿಂಗ್. ಇದು ಬ್ರೌನಿ ಗೈಸ್. ಇದು ನೋಡಿ, ಅಲ್ಲಿ ನೋಡಿ ಏನು. ಗೈಸ್, ಇವಾಗ ನಾನು ಇದನ್ನು ಈ ಕಡೆಯಿಂದ ಆ ಕಡೆ ತೊಗೊಂಡು ಹೋಗಬೇಕು. ಇಲ್ಲಿ ಸೆಂಟ್ರಲ್ಲಿ ಕೈ ಜಾರಿ ಬಿಟ್ಟರೆ ಮುಗೀತು. ನೋಡಿ, ಇದು ಇಲ್ಲಿ ಬಂದು ನಿಲ್ಲುತ್ತೆ. ಚಲೋ ಸಿಗ್ತೀನಿ ಗೈಸ್. ಅಲ್ಲ ಹೋದಾದ್ಮೇಲೆ ಅಲ್ಲಿಂದ ತಗೊಂಡು ಇಲ್ಲಿ ಬಿಟ್ಟಿದ ತಕ್ಷಣ ಡೈರೆಕ್ಟ್ ಮೇಲೆ ಗೈಸ್ ತೋರಿಸ್ತೀನಿ ಹೆಂಗೆ ಹೋಗುತ್ತೆ. ಟಾಮಿ ಓಯ್, ಏನು ಮಾಡಿ ಎಲ್ಲ ಕೆಲಸ ನಿನ್ನೆ. ಹಾಂ ನೋಡಿ, ಸ್ಟಾರ್ಟ್ ಮಾಡ್ಕೊಂಡು ಇವಾಗ ರೈಸ್ ಇಟ್ಬಿಟ್ಟು ಇನ್ನೂ ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು. ಯಾವತ್ತೂ ಮಾಡಿಲ್ಲ ಗೈಸ್. ಒಂದು 15 ಡೇ, 1 ಮಂತ್ 2 ಮಂತ್ ಅಕ್ಕ ಮಾಡ್ತಿದ್ರು, ಇಲ್ಲ ಸರ್ವ್ ಮಾಡ್ತಿದ್ರು. ಇವಾಗ ಯಾರೂ ಇಲ್ಲ, ನಾನೇ ಮಾಡಬೇಕಲ್ಲ. ಸೊ ಇಲ್ಲಿ ಪರವಾಗಿಲ್ಲ, ನಾನು ಕಲಿಬೇಕಲ್ಲ ಗೈಸ್. ಸೊ ಇವಾಗ ಗಂಡಮ್ಮ ರೈಸ್ ತಿಂತೀಮ್ಮ, ಗುಡ್ ಬಾಯ್ ನೀನು, ಮಲ್ಕೋಸೋಮ್ ಇದ್ವಿ. ಇವಾಗೆಲ್ಲ 1000 ರೂಪೀಸ್ ಅಂತೆ. ಸಿಲಿಂಡರ್ ಇಲ್ಲಂತ ಏನೂ ಮಾಡೋಕ್ಕಾಗಲ್ಲ ಗೈಸ್. ಇದೇ ಇಂಡಕ್ಷನ್ ಇದೆ. ಇವಾಗ ನಾನು ರೈಸ್ ಅದರಲ್ಲೇ ಮಾಡ್ತಿರೋದು. ಇವಾಗ ಇದನ್ನ ಇಡಬೇಕು ರೈಸು, ಬಟ್ ಸಿಲಿಂಡರ್ ಬೇಕೇ ಬೇಕು. ಅದಕ್ಕೆ ನಾಳೆ ಕೊಡ್ತೀನಿ ಅಂತಂದರು. ಇವಾಗ ಅದರಲ್ಲಿ ರೈಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಇವಾಗ ನಾನು ರೈಸ್ ಮಾಡ್ತಾಯಿದ್ದೀನಿ, ರೈಸಿಗೆ ಇಟ್ಟಿದ್ದೀನಿ. ಏನಂದರೆ ಗ್ಯಾಸ್ ಮೇಲೆ, ಅಂದರೆ ನಾರ್ಮಲ್ ಗ್ಯಾಸ್ಗಿಂತನೂ ಇಂಡಕ್ಷನ್ ಮೇಲೇ ಬೇಗ ಆಗ್ತಿದೆ. ನೋಡಿ, ಒಂದಿಟ್ಟು 1 2 3 5 ನಿಮಿಷ ಆಯ್ತು ಅಷ್ಟೇ. ನೋಡಿ, ಚೆನ್ನಾಗಿ ಸ್ಮೆಲ್ಲು ಬರ್ತಾಯಿದೆ. ಸೊ ಇವಾಗ ಇದನ್ನು ತೊಗೊಂಡು ಝಪ್ಟೋದಲ್ಲಿ ಆರ್ಡ್ರ್ ಹಾಕಿದ್ದೀನಿ. ನಮ್ಮ ಟಾಮಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡೈತೆ ನಮ್ಮ ಟಾಮ. ಇಷ್ಟು ಮಾಡಿದರೆ ಸಾಕೋದಕ್ಕೆ. ಇವಾಗ ನಾನು ನಮ್ಮ ಟಾಮಿಗೆ ಊಟ ಹಾಕ್ತಾಯಿದ್ದೀನಿ ಗೈಸ್. ಅದ್ರಿಗೋಸ್ಕರ ನಮ್ಮ ಝಪ್ಟೋದಲ್ಲಿ ತುಪ್ಪ ಇಲ್ಲಾಂದರೆ ಊಟ ಮಾಡಲ್ಲ ಅಂತ ತುಪ್ಪ ಮಾಡ್ಬೇಕಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸುಡ್ತಿದೆ. ಮಾರ್ನಿಂಗ್ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ನಾನು ಟಾಮಿ ಕೆಳಗಡೆ ಬಂದು ಕುತ್ಕೊಂಡಿದ್ದೀವಿ. ಯಾಕಂದರೆ ಒಂದು ಆರ್ಡ್ರ್ ಇತ್ತು, ಆರ್ಡ್ರ್ ತೊಗೊಂಡು ಎದ್ದು ಒಂದು ರೀಲ್ ಮಾಡೋದು, ರೀಲ್ ಮಾಡಿದೆ. ಅದಕ್ಕೆ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಹೋಗ್ಬಿಟ್ಟು ಪಾರ್ಸೆಲ್ ತೊಗೊಂಡು ಬಂದೆ ಗೈಸ್. ಫುಲ್ ಸುಸ್ತಾಗ್ಬಿಟ್ಟಿದೆ. ಒಬ್ಬಳೇ ಬೇಜಾರಾಗ್ತೈತೆ. ಇದು ನೋಡಿ, ಇದೆ ಮಾರ್ನಿಂಗಿಂದ ಇದನ್ನ ಮುಖ ನೋಡ್ಕೊತ ಕುಡ್ಕೋಬೇಕು ಗೈಸ್. ನಾನು ಅದಕ್ಕೂ ಸಾಕಾಗ್ಬಿಟ್ಟಿದೆ. ಬಿಕಾಸ್ ಏನಂದರೆ ಆಚೆ ಬಿಟ್ಟರೆ ಎಲ್ಲ ಕೆಡಿಸುತ್ತಾ. ಕೆಳಗಡೆ ಹೋದರೆ ಅಂತೂ ನಮ್ಮ ಹತ್ರ ಬರೋದೇ ಇಲ್ಲ. ಅದು ಹುಡ್ಕೋಕ್ಕೆ 1 2 ಅವರ್ಸ್ ಬೇಕು. ಅದಕ್ಕೆ ನಾನು ಅದು ಕೆಳಗಡೆ ಬಿಟ್ಟಿಲ್ಲ. ಆ್ಯಂಡ್ ಅದಕ್ಕೂ ಪಾಪ ಸ್ವಲ್ಪ ಇಲ್ಲೇ ರೂಮಿಂದ ಆಚೆ ಕಳಿಸಿದ್ರೆ ಸಾಕು, ನನ್ನ ಕೈ ಸಿಗೋದೇ ಇಲ್ಲ ಗೈಸ್ ಅದು. ಸೊ ಅದಕ್ಕೆ ಮತ್ತೆ ವಾಪಸ್ ಕರ್ಕೊಂಬಂದು ಒಳಗಡೆ ಬಿಟ್ಟೆ. ಒಂದು 1/2 hour ಕುಂತಿದ್ದೆ ಕೆಳಗಡೆ, ಕರ್ಕೊಂಬಂದಿದ್ದೀನಿ. ಸೊ ಇವಾಗ ಅಡುಗೆ ಮಾಡಿ ಊಟ ಮಾಡಬೇಕು.
ಇದು ಪ್ಲಾಂಟ್ಸ್ ತರಬೇಕಾಗಿತ್ತು, ತರೋಕ್ಕಾಗಿಲ್ಲ. ಸೊ ನೋಡೋಣ, ನಾಳೆ ಸಾಟರ್ಡೇ ಆಮೇಲೆ ಸಂಡೇ ಎಲ್ಲ ನಾಳೆ. ಸೊ ನಾಳೆ ಸಾಟರ್ಡೇ ಮತ್ತೊಂದು ಹಾಲಿಡೇ ಇರುತ್ತೆ ಹೆಂಗಿತ್ತು. ಸೊ ಗೈ ಸರ್ಪ್ರೈಸ್ ಕೊಡ್ತೀನಿ ನೋಡಿ, ನಾಳೆ ಹೋಗ್ತೀನಿ ಮಾರ್ನಿಂಗ್. ಅವಳು ಮೊನ್ನೆ ಕರೆದಿದ್ಲು ಬಾ ಅಂತ, ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ನನ್ನ ಚಿಕ್ಕ ಪಾಪು ಇದೆ. ಸೊ ಪರ್ಮಿಷನ್ ಕೊಟ್ಟರೆ ತೋರಿಸ್ತೀನಿ ಬಂದಿದೆ ಗೈಸ್. ಸೊ ನಾಳೆ ಹೋಗಿ ಬರ್ತೀನಿ. ಅಲ್ಲೊಂದು ಚಾಕ್ಲೇಟ್ ನೋಡಿದ್ದೆ ಗೈಸ್, ಆರ್ಡ್ರ್ ಮಾಡಿದ್ದೆ, ಹೆಂಗಿರುತ್ತೆ ಅಂತ ನೋಡೋಣ ಅಂತ. ಸೊ ಬರೀ ನಿಮಗೂ ತೋರಿಸ್ತೀನಿ, ಓಪನ್ ಮಾಡುವ. ನನಗೆ ಫೆರೋರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೊನ್ನೆ ಮೂಮೆಂಟ್ಸ್ ಅಂತ ಅಂದಿದ್ನಲ್ಲ, ಫುಲ್ ಬಾಕ್ಸ್ ಒಂದು ನೈಟಲ್ಲಿ ಖಾಲಿ ಮಾಡಿದ್ದೀನಿ. ನನಗೆ ನೈಟ್ ಕ್ರೇವಿಂಗ್ಸ್ ಇಷ್ಟ ಅಂದರೆ ನೋಡಿಲ್ಲಿ ಎಲ್ಲ ಒಬ್ಬಳೆ ತಿಂದಿರೋದು ನಾನು. ಮಿನಿಮಮ್ ಅಂತಂದ್ರೂ ಅದು ತೋರಿಸ್ತೀನಿ, ಎಲ್ಲ ಒಬ್ಬಳೆ ಖಾಲಿ ಮಾಡಿದ್ದೀನಿ ಕುತ್ಕೊಂಡು. ಈ ಚಾಕ್ಲೇಟ್ ತಿನ್ನ ಅದಕ್ಕೆ ಈ ಥರನೇ ಒಂದು ಇತ್ತು, ಅಂದರೆ ಎಕ್ಸ್ಪೋರ್ಟ್ ಅನ್ಸುತ್ತೆ ಮೇ ಬಿ ಅದು. ನೋಡೋಣ, ಟ್ರೈ ಮಾಡೋಣ. ಹಂಗೆ ಇದ್ದರೆ ಓಕೆ. ಟೇಸ್ಟ್ ನನ್ನ ಫೇವ್ರೇಟ್ ಗೈಸ್. ಅದಕ್ಕೆ ನಾನು ದಪ್ಪ ಆಗ್ತಾಯಿದ್ದೀನಿ. ಈ ಕಡೆ ಡಯಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ತಿನ್ನೋದು ಬಿಡೋಕ್ಕೂ ಆಗ್ತಾಯಿಲ್ಲ. ಮಾಡ್ತೀನಿ ಗೈಸ್, ಒಂದು ಸಾರಿ ಸ್ಟಾರ್ಟ್ ಮಾಡಿಬಿಟ್ರೆ 1 ಮಂತ್ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಐ ಮೀನ್ ಡಯಟ್ ವ್ಲಾಗ್ ಮಾಡೋಕ್ಕೆ, ಶಾರ್ಟ್ಸ್ ಆದರೂ ಅಥವಾ ರೀಲ್ಸ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಅದಕ್ಕೋಸ್ಕರ ಆದರೂ ತಿನ್ನೋದು ಬಿಡ್ತೀನಿ. ಇಲ್ಲಾಂದರೆ ನಂಗೆ ಸ್ವೀಟ್ ತಿಂದೇ ಇರೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಖಾರ ತಿಂದಾದ್ಮೇಲೆ ಸ್ವೀಟ್ ತಿನ್ಬೇಕನ್ಸುತ್ತೆ, ಸ್ವೀಟ್ ತಿಂದಾದ್ಮೇಲೆ ಖಾರ ತಿನ್ಬೇಕನ್ಸುತ್ತೆ. ನೋಡಿ ಇಲ್ಲಿ ಕುತ್ಕೊಂಡಿದ್ದೀನಿ, ಹೆಂಗೆ ಹೋಗುತ್ತೆ ಕೆಳಗಡೆ ಟಾಮಿ. ನೋಡಿ ಬರ್ತೀಯಾ ಇಲ್ಲ ಮೇರೆ ಒಳಗೆ ಬಾ, ಒಳಗೆ ಬಾ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನೋಡಿ 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 ಎಲ್ಲಾನು ಬೇಕನ್ನುತ್ತೆ ನನಗೆ. ನೋಡಿ ಅದು ಅದಕ್ಕೆ ನಾನ್ ವೆಜ್ ತಗೊಂಡು ಬಂದಿದ್ದೀನಿ ಅನ್ಕೊಂಡಿದ್ದೆ. ಈ ಟೈಮಿಗೆ ಡೈಲಿ ಹಾಕ್ಸಿದ್ದೆ. ಪ್ಯಾಕಿಂಗ್ ನೋಡಿ ಹೆಂಗಿದೆ, ಪ್ಯಾಕಿಂಗ್ ನೋಡಿ ಬೇಕಂದ್ರೆ. ಇದನ್ನು ಬೇರೆ ಓಪನ್ ಮಾಡಬೇಕಾ? ಓ ಇಷ್ಟಕ್ಕೆ ಎಷ್ಟು ಬೇಕಪ್ಪ ನೋಡಿ. ನಾನು ಇಷ್ಟು ದೊಡ್ಡದಿರುತ್ತೆ ನಾ ಚಾಕ್ಲೇಟ್ ಅನ್ಕೊಂಡು. ಸಖತ್ತಾಗಿದೆ. ಇದು ಏನೋ ಕೊಟ್ಟವರೆಲ್ಲ, ಐಸ್ ಜೆಲ್ ಪ್ಯಾಕ್, ನಾಟ್ ಟಾಕ್ಸಿಕ್, ಆರ್ಡರ್ಲೆಸ್, ಡಸಂಟ್ ಕಂಟ್ಯಾಮಿನೇಟ್, ಡು ನಾಟ್ ಈಟ್ ಫಾರ್ ಅ ಪಂಚರ್, ಹಾರ್ಡ್ ಫ್ರೀಸ್ ಐಟ್ 20 degree ಫಾರ್ ಮಿನಿಮಮ್ 24 hours ಬಿಫೋರ್ ಯೂಸ್. ಮಾರ್ನಿಂಗ್ ಗೈಸ್. ಸೊ ಏನಂದರೆ ನಾನು ಎದ್ಬಿಟ್ಟು 1 hour ಆಯಿತು. ಇನ್ನೇ ಡೋರ್ ಲಾಕ್ ಹಾಕಿದ್ದೀನಿ, ಕೀ ಹಾಕಿದ್ದೀನಿ, ಬಟ್ ಕೀ ಸಿಗ್ತಾಯಿಲ್ಲ ನನಗೆ ಡೋರ್ ಓಪನ್ ಮಾಡಬೇಕಂದ್ರೆ. ಸೊ ಅವಾಗಿಂದ ಕೀ ಹುಡುಕ್ತಾ ಇದ್ದೀನಿ ಗೈಸ್. ಎಲ್ಲಿಟ್ಟಿನಂತ ನೆನಪಾಗ್ತಾ ಇಲ್ಲ, ಎಲ್ಲ ಕಡೆ ಹುಡುಕಿದೆ, ಎಲ್ಲಿ ಇಲ್ಲ, ನೆನಪೇ ಆಗ್ತಾ ಇಲ್ಲಲ್ಲ. ಸೊ ಏನು ಮಾಡೋದು ಇವಾಗ? ಇನ್ನೊಂದು ಕೀ ಎಕ್ಸ್ಟ್ರಾ 2 ಕೀ ಇತ್ತಾ, 2 ಕೀ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಆಂಟಿ ಹತ್ರ ಒಂದು ಕೊಡಬೇಕಾಗಿತ್ತು, ಆಂಟಿ ಹತ್ರ ಕೊಡಲಿಲ್ಲ. ಸೊ ನೋಡೋಣ, ಆಂಟಿ ಒಂದು ಸರಿ ಕಾಲ್ ಮಾಡ್ತೀನಿ. ನನಗೆ ಇವಾಗ ಅರ್ಜೆಂಟ್ ಹೋಗಿ ಟಾಮಿನ್ ತೊಗೊಂಡು ಬರೋದಿದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಮಲ್ಕೊತಿದ್ದೆ. ಓಕೆ ನೋಡೋಣ, ಸ್ವಲ್ಪ ಹುಡುಕ್ತೀನಿ, ಸಿಕ್ಕರೆ ಆಯಿತು. ಸೊ ಗೈಸ್ ಸಿಕ್ತು ಗೈಸ್. ಎಲ್ಲಿ ಇಟ್ಟು ಗೊತ್ತಾ? ನನ್ನ ಪ್ಯಾಂಟ್ ಪಾಕೆಟಲ್ಲಿ ಇಟ್ಕೊಂಡು ಮಲ್ಕೊಂಡು ಅಂದರೆ ಅಂತ ಇದ್ದೀನಿ. ನಾನು ಕೀ ಬಿಟ್ಟರೆ ಇಲ್ಲಿ ಬಿಟ್ಟಿರ್ತೀನಿ, ಇಲ್ಲಾಂದರೆ ಫ್ರಿಜ್ ಮೇಲೆ ಇಟ್ಟಿರ್ತೀನಿ. ಬಿಕಾಸ್ ನಾ ಮಾರ್ನಿಂಗ್ ಬೇಗ ಸಿಗಲಿ ಅಂತ ನಂಗೆ ಮೊದಲೇ ಜಾಸ್ತಿ ನೆನಪಿರಲ್ಲ ಎಲ್ಲಿಟ್ಟಿರ್ತೀನಿ ಥಿಂಗ್ಸ್ ಅಂತ. ಸೊ ಆಮೇಲೆ ಹಿಂಗೆ ಮುಟ್ಕೊಂಡು ನೋಡಿದೆ, ಸಿಕ್ತು ಗೈಸ್. ಇವಾಗ ಹೋಗ್ಬಿಟ್ಟು ಟಾಮಿನ್ ಕರ್ಕೊಂಡ್ಬರೋಣ. ಆ್ಯಂಡ್ ಇವತ್ತು ಮದು ಮನೆಗೆ ಹೋಗಬೇಕು. ಸೊ ಇವಾಗ ಬೇಗ ಹೊರಡ್ತೀನಿ ಗೈಸ್. ಹಿಂಗಿದ್ರು 10 o'clock ಶಾಪ್ಸ್ ಎಲ್ಲ ಓಪನ್ ಆಗುತ್ತಲ್ಲ. ಸೊ ಪಾಪುಗೆ ಏನಾದರೂ ಒಂದು ಗಿಫ್ಟ್ ತೊಗೊಂಡ್ಬಿಟ್ಟು ಹೋಗಬೇಕು. ಸೊ ಮದುವೆಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಏನಂದರೆ ಅವಳಿಗೆ ಮೊದಲೇ ಈ ಥರ ಸ್ನೇಕು ಅದು ಇದು ಅಂದರೆ ಭಯ ಜಾಸ್ತಿ. ಸೊ ಪ್ಲಾಸ್ಟಿಕ್ ಸ್ನೇಕ್ ಸಿಗುತ್ತಲ್ಲ ಗಿಫ್ಟ್ ಸೆಂಟ್ರಲ್ಲಿ, ಏನಾದರೂ ಸಿಕ್ಕರೆ ತಗೊಂಡ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಗೈಸ್. ವಿಡಿಯೋ ಫುಲ್ ಲಾಸ್ಟ್ವರೆಗೂ ನೋಡ್ತಾ ಇರಿ. ಸೊ ಕಮ್ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನಾನು ರೆಡಿ ಆದೆ. ಜಸ್ಟ್ ಕುರ್ತಾ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಟಾಮಿನ ಬಿಟ್ಟು ಹೋಗ್ಬೇಕಂದ್ರೆ ಅದು ಕೆಳಗಡೆ ಹೋಗಿದೆ ಆಲ್ರೆಡಿ. ಸೊ ಅದನ್ನು ಅವ್ರ ಮನೆಗೆ ಬಿಟ್ಬಿಟ್ಟು ಆಮೇಲೆ ಊಟ ಹಾಕಿಬಿಟ್ಟು ಹೋಗುವ. ಲೆಟ್ಸ್ ಗೋ. ಬಿಸಿಲಿಲ್ಲ ಗೈಸ್ ಇವತ್ತು. ಇಲ್ಲಿ ಬಂದು ಕುತ್ಕೊಂಡಿದೆ ನೋಡಿ. ಮಾಡೋದು ಹೇಳಿ. ಸೊ ಇದನ್ನು ಅವ್ರ ಮನೆಗೆ ಹೋಗ್ಬಿಟ್ಟು, ಯಾಕಂದರೆ ಇಲ್ಲಿ ಗೇಟ್ ಕ್ಲೋಸ್ ಇದೆ. ಗೇಟ್ ಓಪನ್ ಇದ್ದಿದ್ರೆ ಆಚೆನೇ ಹೋಗೋದದು. ಗೇಟ್ ಕ್ಲೋಸ್ ಇದ್ದಿದ್ದಕ್ಕೆ ಅದಕ್ಕೆ ಆಚೆ ಹೋಗೋಕ್ಕೆ ಬಂದಿಲ್ಲ. ಸೊ ಸಾಕಾಯ್ತು.
ಮೇಲೆ ಕೆಳಗೆ ನಡೆ ನೀರು ಅನ್ನ ಹಾಕಿಟ್ಟಿದ್ದೀನಿ. ಇದು ಒಳಗಡೆ ಬರೋಕ್ಕೆ ಬಲ್ಲ. ಇದು ಅವ್ರ ಮನೆ, ಟಾಮಿ ಮನೆ. ಇದು ಓಯ್ ಕೊಡು, ಹೋಗ್ಲಾ ಬೇಡ. ಎಸ್ ಆರ್ ನೋ? ಇದು ಎಸ್ಸು, ಇದು ನೋ. ಯಾವ್ದು ಹೇಳು? ನೋ. ಬೇಗ ಬಂದುಬಿಡ್ತೀನಮ್ಮ. ತಗೊಂಡಿದ್ದೀನಿ ಗಿಫ್ಟ್. ನೋಡಿ ಇದೆಲ್ಲ ಸಿಲ್ವರ್. ಯಾವ ತಗೋಬೇಕಂತ ಗೊತ್ತಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ರಿ ಯಾವ್ದು ಕೊಟ್ಟಿದ್ದೀನಿ ಅಂತ. ಓಕೆ ಸಿಗುವ ಗೈಸ್, ಸಿಕ್ತು ನನಗೆ ಫೈನಲಿ. ಯಾವ್ದು ಒಂದೇ. ಸೊ ಎಲ್ಲ ಕಡೆ ಹುಡುಕಿ ಸಾಕಾಯ್ತು ನನಗೆ. ಯಾವ್ದು ಭಯ ಬರುತ್ತೆ ನೋಡಿದ್ರೆ. ಇದೇ ಕೊಡು, ನನಗೆ ಮುಟ್ಟಕ್ಕೆ ಭಯ ಆಗ್ತೈತೆ. ಸೊ ಗೈಸ್ ಓಕೆ, ಹೇಗೆ ಹಂಗೆ ಫೈನಲಿ ಸಿಕ್ತು. ಇವಾಗ ಅದು ಹೋಗಿ ಪ್ರ್ಯಾಂಕ್ ಮಾಡುವ. ನೋಡಿ ಗೈಸ್, ಅವ್ರು ಚೆನ್ನಾಗಿ ಬಂದಿಲ್ಲ ಅಂತ ಇನ್ನೊಂದು ಸರಿ ಬಾ ಅಂತ ಚೆನ್ನಾಗಿ ಕಕ್ಕಬೇಕಂತ ಇದೆ ನೋಡಿ. ನೋ ಪೆಟ್. ನನಗೆ ಚೆನ್ನಾಗಿ ಗೈಸ್. ಇವಾಗ ನಮಗೆ ಮಧು ಮ್ಯಾಂಗೋ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ. ನೋಡಿ ವ್ಲಾಗ್ ನೋಡ್ತಾಳೆ. ಅದೇ ಇವಾಗ ಇದು ಮಾಡಿಸಿದ್ದೀನಿ. ಸೊ ಗೈಸ್ ನಾವಿವಾಗ ನನ್ನ ಫೇವ್ರೆಟ್. ನಾನು ಬರ್ತೀನಿ ಅಂತ ಮಾಡಿದೆ ಇಲ್ಲ ನೀನು ಬರ್ತೀಯ ಅಂತ ಮಾಡಿ. ಪಾಪ ಮಲಗಿದೆ ಗೈಸಲ್ಲಿ. ಚಿಕ್ಕ ಪಾಪ ಪುಟ್ಟಾಣಿದೆ. ಸಾಕು ಸಾಕು ಸಾಕು. ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಕಥೆ ನೋಡಿ ನನ್ನ ರಿಯಾಕ್ಷನ್. ನಮ್ಮ ಟಾಮಿಗೆ ಕಾಟ ಕೊಡ್ತಾಳೆ ಗೈಸ್. ನಮ್ಮ ರೂಮಿಗೆ ಬಂದಾಗ ನಂಗೆ ಅವ್ರ ಮೇಲೆ ರಿವೆನ್ಸ್ ತೊಗೊಳೋದಿದೆ, ತೊಗೊತೀನಿ. ಅದನ್ನು ಮಾಡೋದು ಪಾಪ ಅಳ್ತಿದೆ. ಈಗ ಆಮೇಲೆ ನೀವು ಟೈಮ್ ಪಾಸ್ಗಿಂತ ವೀಡಿಯೋಸ್ ಮಾಡೋಕ್ಕೆಲ್ಲ ಶುರು ಮಾಡೋಕ್ಕೆ ಅದೆಲ್ಲ ಓಕೆ. ಬಟ್ ಒಂದು ಫೈನಲಿ ನಿಮ್ಗೆ ಅನ್ಸಿರುತ್ತೆ, ಓ ಇಲ್ಲ ಈಗ ನಾನು ಡೆಫಿನೆಟ್ ಅಂತ ಸೀರಿಯಸ್. ಅದು ಯಾವಾಗ ರಿಯಲೈಸ್ ಆಗುತ್ತೆ? ಸೊ ಗೈಸ್, ಮಧು ಅವರು ಕೂತ್ಕೊಂಡಿದ್ದಾರೆ. ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಕಣ್ಮುಚ್ಚು, ನಿಂಗೆ ಯಾವ್ದು ಕೊಡ್ತೀನಿ? ಕಣ್ಮುಚ್ಚು. ನೀವು ನೋಡಬಾರ್ದು ಅಂತ ಹೇಳಿದ್ದೀನಿ ನಾನು ಪ್ರಾಮಿಸ್ ಅಂತ ಹೇಳಿದ್ದೀನಿ. ಕಣ್ಮುಚ್ಚು, ಕಣ್ಮುಚ್ಚು. ಸೊ ಗೈಸ್ ಏನು ಗೊತ್ತಾ, ಅವಳು ಪ್ರ್ಯಾಂಕ್ ಆಗಿಲ್ಲ ಗೈಸ್. ಏನಂದರೆ ಅವಳು ಮುಂಚೆನೇ ನನ್ನ ಫೋನ್ ತೊಗೊಂಡಿದ್ಲ, ಅವಾಗೆಲ್ಲ ವೀಡಿಯೋಸ್ ನೋಡ್ತಾ ಇದ್ಲು, ಅದನ್ನು ನೋಡೋಳೆ. ಸೊ ಮೇ ಬಿ ಅವಳಿಗೆ ಡೌಟ್ ಬಂದಿದೆ ಅನಿಸುತ್ತೆ. ನಾನು ಇದನ್ನು ಕೊಟ್ಟೆ ಹಿಂಗೆ ತಗೊಂಡು ಅಷ್ಟೇ. ರಿಯಾಕ್ಷನ್ ಹಾಕ್ತೀನಿ ನೋಡಿ. ಸೊ ಇವಾಗ ನಾನು ಗಿಫ್ಟ್ ಹೇಳಿದ್ನಲ್ಲ ಪಾಪುಗೆ, ಇಷ್ಟು ಪುಟ್ಟವನಿಗಿದೆ, ತೋರಿಸ್ತೀನಿ ಗೈಸ್. ಇವಳೇನೋ ಹೆಣ್ಮಲ್ಸಿಗೆ ಎದುರ್ತಾ ಅಂತ ಅಂದ್ಕೊಂಡು ನಾನು ತೊಗೊಂಡು ಬಂದೆ. ಇವಳು ಗೈಸ್ ಇದು ಶ್ವೇತಾ ಕೊಟ್ಟಿದ್ದು ಗೈಸ್. ಇವಳ ಮಗನ್ಗೆ ಮಮ್ಮಿ ಆಗಿದ್ದಾಳೆ ಗೈಸ್ ಇವಾಗ. ನನ್ನ ಅಕ್ಕನ ಮಗ. ಅಕ್ಕನ ಮಗನ ನನಗೂ ಮಗನೇ. ಈಸ್ 1 month old. 1 month. ಮುಖ ತೋರ್ಸಕ್ಕಾಗಲ್ಲ, 5 months ಆದ್ಮೇಲೆ ತೋರಿಸ್ತೀವಿ.
ಕ್ಯೂಟ್ ಕ್ಯೂಟ್ ಇದೆ ಕಲಿಸ್ಬಿಟ್ಟು ಬಟ್ ಇದೂ ಆಗಲ್ಲ ಇವಾಗ ಅವನಿಗೆ ಸ್ವಲ್ಪ 3 ಮಂತ್ಸ್ ಬೇಕಲ್ಲ. ಚೆನ್ನಾಗಿದೆ ತಾನೇ, ತುಂಬ ಕ್ಯೂಟ್ ಆಗಿದೆ. ನಮ್ಮಮ್ಮ ಹೇಳ್ತಾ ಇದ್ರು ಕ್ಯೂಟ್ ಆಗಿದೆ ಶ್ವೇತಾ ಅಂತ. ಹೇಳ್ತಾರ ಹೇಳು ಗೈಸ್, ಇದಕ್ಕೆ ಅದ್ರಿಂದ ಅಂದ್ರೆ ತಿಳ್ಕೊಳ್ಳಿ ಗೈಸ್ ಅವಳು ಎಂತವಳು. ನಂಗೆ ಭಯ ಇಲ್ಲ ಗೈಸ್, ರೆಪ್ಟೈಲ್ಸ್ ಎಲ್ಲ ರಿಯಲ್ ಇದ್ರೆ ಭಯ. ಇದು ಗೊತ್ತಲ್ಲ ಆರ್ಟಿಫಿಷಿಯಲ್, ರಿಯಲ್ ಸ್ನೇಕ್ ಮನೆಯೊಳಗಡೆ ಹೆಂಗ್ ಬರುತ್ತೆ ಹೆಂಗೆ ಗೊತ್ತಾ, ನೀವು ತಿಳ್ಕೊಂಬಿಡಿ ಅವಳಿಗೆ. ಇಲ್ಲಿ ಪಾಪು ಮಲಗಿದೆ ಆಯಿತಾ, ಇಲ್ಲಿ ಸೌಂಡ್ ನೋಡಿ ಎಷ್ಟಿದೆ ಅಂತ. ಏನು ಸೌಂಡ್ ಇಲ್ಲ. ಪಕ್ಕ ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಮಾಡೇ ಮಾಡ್ತೀನಿ ಗೈಸ್. ಇವತ್ತೇನೋ ಅವಳಿಗೆ ಡೌಟ್ ಬಂತು, ಅದಕ್ಕೆ ಅವಳು ಆಗಿಲ್ಲ ಪ್ರ್ಯಾಂಕ್. ನಂಗೆ ಗೊತ್ತು ಅವಾಗಲೇ ಯಾರನ್ನ ಪ್ರ್ಯಾಂಕ್ ಮಾಡೋರು ಗೈಸ್ ಕಣ್ಣು ಮುಚ್ಕೊಂಡು. ಏನು ಗೊತ್ತಾ ಗೈಸ್, ಇಲ್ಲಿ ನಾನು ಇಲ್ಲಿ ಕುತ್ಕೊಂಡಿದ್ನಾ, ಇವಳು ಇಲ್ಲಿ ಕುತ್ಕೊಂಡಿದ್ದಾಳ. ಅವಳಿಗೆ ಇಲ್ಲಿ ನಾನು ಇಲ್ಲಿಂದ ಅಂದರೆ ಇಲ್ಲಿಂದ ಬಿಸಾಕ್ಬೇಕಂದ್ರೆ ಅಲ್ಲಿ ಯಾರು ಇರಬಾರ್ತಾನೆ, ಆಂಟಿ ಅಲ್ಲಿ ಇತ್ಕೊಂಡವ್ರೆ. ಇವಾಗ ಇದನ್ನ ನೋಡ್ಬಿಟ್ಟು ಆಂಟಿ ಹೆದರ್ಕೊಂತಾರೆ. ಆಂಟಿ ಹೆದರ್ಕೊಂಡ್ರೆ ಇವಳಿಗೆ ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ ಅನ್ಕೊಂಡ್ಬಿಟ್ಟು ಇವಳಿಗೆ ನಾನು ಕಣ್ಣು ಮುಚ್ಕೊಂಡಿದ್ದೆ. ಕಣ್ಣು ಮುಚ್ಕೊಂಡ ತಕ್ಷಣ ಇದನ್ನು ಕೈಯಲ್ಲಿ ಕೊಟ್ಟಿದ್ದೀನಾ, ಹಿಂಗೆ ತೊಗೊಂಡು ಕೈಯಲ್ಲಿ ಇಟ್ಕೊಂಡು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ವಾಚಿಂಗ್, ಲೈಕ್, ಶೇರ್, ಕಮೆಂಟ್ ಶ್ವೇತಾ. ಬಾಯ್ ಬಾಯ್.